ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ಸಂಬಂಧಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ಸಂಬಂಧಗಳು. ಓಕೆ, ಸೊ ನಿಮಗೊಂದು ಇಮೇಜ್ ಕಾಣುತ್ತೆ ಇಲ್ಲಿ, ರೈಟ್ ಸರ್? ಓಕೆ, ಒಂದು ಟೈಮ್ ಲೈನ್ಸ್ ನಾನು ಹಾಕಿದ್ದೀನಿ. ಟೈಮ್ ಲೈನ್ಸ್ ಸೇಮ್ 1947ರಲ್ಲಿ ಭಾರತ ಮತ್ತು ರಷ್ಯಾದ ರಾಜತಾಂತ್ರಿಕ ಸಂಬಂಧ ಸ್ಥಾಪನೆ ಆಯಿತು. ಯಾವ 1947 ಭಾರತ ಸ್ವತಂತ್ರ ಸಿಕ್ತು. ಓಕೆ, ನಿಮಗೆ ಗೊತ್ತಿದೆ ಭಾರತ ಮತ್ತು ರಷ್ಯಾ ಬೆಸ್ಟ್ ಫ್ರೆಂಡ್ಸ್. ಎಸರ್ನು ಗೊತ್ತಿಲ್ಬೋದು? ಓಕೆ, ಭಾರತ ಮತ್ತು ರಷ್ಯಾ ಬೆಸ್ಟ್ ಫ್ರೆಂಡ್ಸು. ಸೊ 1947 ಸ್ವಾತಂತ್ರ್ಯ ಸಿಕ್ಕಾಗ ಭಾರತವನ್ನು ಸಾವರಿನ್ ಕಂಟ್ರಿ, ಸಾರ್ವಭೌಮ ರಾಷ್ಟ್ರ ಅಂತ ಒಪ್ಕೊಂಡಂಥ ಫಸ್ಟ್ ಲಿಸ್ಟಲ್ಲಿ ರಷ್ಯಾ ಕೂಡ ಬಂತು. ನಮ್ಗೆ ಯಾವಾಗ ಇಂಡಿಪೆಂಡೆನ್ಸ್ ಸಿಕ್ತು, ಸೊ ಭಾರತವನ್ನು ಸಾರ್ವಭೌಮ ರಾಷ್ಟ್ರ ಅಂತ ರಷ್ಯಾ ಒಪ್ಕೊಂಡಿದ್ದಲ್ಲದೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ವಾಟ್ ಈಸ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ಸ್? ನೋಡಿ, ರಾಜತಾಂತ್ರಿಕ ಸಂಬಂಧ ಅಂತ ಕರಿತೀವಿ. ಯಾವ ದೇಶಗಳು ಭಾಳ ಕ್ಲೋಸ್ ಇರ್ತವಲ್ಲ ಆ ದೇಶಗಳ ಜೊತೆಗೆ ಮಾತ್ರ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇಟ್ಕೋತೀವಿ ನಾವು. ಓಕೆ, ಅಂದರೆ ನಮ್ಮ ದೇಶದಲ್ಲಿ ಅವ್ರದ್ದು ರಾಯಭಾರಿ ಕಚೇರಿ ಇರುತ್ತೆ, ಅವ್ರ ದೇಶದಲ್ಲಿ ನಮ್ಮ ರಾಯಭಾರಿ ಕಚೇರಿ ಇರುತ್ತೆ. ಇದನ್ನು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂತ ಕರಿತೀವಿ. ಸೊ 47ರಲ್ಲೇ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ಓಕೆ, ಒಂದು. ಎರಡನೇದು, ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ. ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟವನ್ನು ಕಕ್ಷೆ ಕೂರಿಸಿದ್ದು ಇದೇ ರಷ್ಯಾ. ಆಯಿತಾ? ನಿಮಗೆ ಐ ಥಿಂಕ್ ಹಿಂದಿನ ಕ್ಲಾಸಲ್ಲಿ ಅಥವಾ ಅದರ ಹಿಂದಿನ ಕ್ಲಾಸಲ್ಲಿ ಭಾರತದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ಗಳ ಬಗ್ಗೆ ಹೇಳಿದ್ದೆ, ನೆನಪಿದೆಯಾ? ಎಸ್ ಆರ್ ನೋ? ಅದರಲ್ಲಿ ತಮಿಳ್ನಾಡಲ್ಲಿ ಒಂದು ಪವರ್ ಪ್ಲಾಂಟ್ ಇದೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಓಕೆ, ಕುದನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ. ಅದನ್ನು ನಮಗೆ ಬಿಲ್ಡ್ ಮಾಡಿಕೊಡ್ತಿರೋದೇ ರಷ್ಯಾ. ಓಕೆ, ಸೊ ರಷ್ಯಾ ಇಸ್ ಬಿಲ್ಡಿಂಗ್ ಕುದನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಫಾರ್ ಇಂಡಿಯಾ. ಆಯಿತಾ? 1975 ಆಯಿತು, 88 ಆಯಿತು, 93. 1993ರಲ್ಲಿ ರಷ್ಯಾ ಜೊತೆಗೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಸೈನ್ ಮಾಡಿದ್ರು. ಟ್ರೀಟಿ ಆಫ್ ಫ್ರೆಂಡ್ಶಿಪ್. ಆಯಿತಾ? ಇದಕ್ಕೆ ಬನ್ನಿ. 2000ನೇ ಇಸ್ವಿನಲ್ಲಿ ಇಂಡಿಯಾ ರಷ್ಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈನ್ ಆಯಿತು. ಓಕೆ, ಈ ಒಪ್ಪಂದ ಸೈನ್ ಆಗಿ 25ನೇ ವಾರ್ಷಿಕೋತ್ಸವ. ಈ ಒಪ್ಪಂದಕ್ಕೆ 25ನೇ ವಾರ್ಷಿಕೋತ್ಸವ. ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಅಂತೇಳಿ ಪುತಿನ್ ಬಂದಿದ್ದು. ಓಕೆ, ಸೊ ಇಂಡಿಯಾ ರಷ್ಯನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಈ ಒಪ್ಪಂದಕ್ಕೆ 25ನೇ ವಾರ್ಷಿಕೋತ್ಸವ ಆಯಿತು. ಆಯಿತಾ? ಅದಾದಮೇಲೆ 2010ರಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಸ್ಪೆಷಲ್ ಆ್ಯಂಡ್ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸ್ಪೆಷಲ್ ಆ್ಯಂಡ್ ಪ್ರಿವಿಲೇಜ್ ಸ್ಟ್ರಾಟಜಿ ಎರಡು ಒಂದೇ, ಬಟ್ ಸ್ವಲ್ಪ ಇಲ್ಲಿ ಇನ್ನೂ ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅಂತ. ಓಕೆ, 2021ರಲ್ಲಿ ಸೊ 2+2 ಮಿನಿಸ್ಟೀರಿಯಲ್ ಡೈಲಾಗ್ ಸೈನ್ ಮಾಡಿದ್ದೀವಿ. ಹಂಗಂದ್ರೇನು? ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. 2+2 ಮಿನಿಸ್ಟೀರಿಯಲ್ ಡೈಲಾಗ್ ಅಂದ್ರೇನು? ಯಾವ ಎರಡು ದೇಶಗಳು ಸಿಕ್ಕಾಬಟ್ಟೆ ಕ್ಲೋಸ್ ಇರ್ತವೋ ಅವ್ರ ಜೊತೆ ಮಾತ್ರ 2+2 ಮಿನಿಸ್ಟೀರಿಯಲ್ ಡೈಲಾಗ್ ಮಾಡ್ತೀವಿ. ಓಕೆ, ಏನು 2+2 ಅಂದರೆ, ಎರಡೂ ದೇಶಗಳ ಫಾರಿನ್ ಮಿನಿಸ್ಟರ್ಸು, ಫಾರಿನ್ ಮಿನಿಸ್ಟರ್ಸ್ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಸಚಿವರು, ಎರಡೂ ದೇಶಗಳ ಡಿಫೆನ್ಸ್ ಮಿನಿಸ್ಟ್ರಿ ಕೂತ್ಕೊಂಡು ಒಪ್ಪಂದ ಮಾಡ್ಕೊಂತಾರೆ. ಅದು 2+2 ಅಂತ ಕರಿತೀವಿ. 2+2 ಮಿನಿಸ್ಟೀರಿಯಲ್ ಡೈಲಾಗ್. ಉಭಯ ದೇಶಗಳ ರಕ್ಷಣಾ ಮಂತ್ರಿಗಳು ಮತ್ತು ವಿದೇಶಾಂಗ ಮಂತ್ರಿಗಳು ಕೂತ್ಕೊಂಡು ಇಬ್ಬರು ಒಪ್ಪಂದಗಳನ್ನು ಮಾತುಕತೆ ಮಾಡ್ತಾರೆ. ಸೊ ದೆನ್ 2+2 ಮಿನಿಸ್ಟೀರಿಯಲ್ ಡೈಲಾಗ್. ಓಕೆ, ಎರಡು ದೇಶ ಕ್ಲೋಸು ಅಂತ ಪ್ರೂವ್ ಮಾಡೋದಕ್ಕೆ ಏನೇನು ಸೈನ್ ಮಾಡ್ಬೋದು? ಎಲ್ಲ ಸೈನ್ ಮಾಡಿದ್ವಿ. ಓಕೆ, ಒಂದು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್, ರಾಜತಾಂತ್ರಿಕ ಸಂಬಂಧ. ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟ್ಟವನ್ನು ಕಕ್ಷೆ ಕೂರಿಸಿದ್ದು ಅದೇ ರಷ್ಯಾ. ಓಕೆ, ಸೊ ಕುದನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಬಿಲ್ಡ್ ಮಾಡಿಕೊಡ್ತಾ ಇದೆ. ಮತ್ತು ಭಾರತದ ಒಟ್ಟಿಗೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಸೈನ್ ಮಾಡಿದೆ. ಭಾರತ ರಷ್ಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸೈನ್ ಆಗಿದೆ. ಇದರ ಮುಂದುವರಿದ ಭಾಗವಾಗಿ ಸ್ಪೆಷಲ್ ಆ್ಯಂಡ್ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈನ್ ಆಗಿದೆ. ಮತ್ತು 2+2 ಮಿನಿಸ್ಟೀರಿಯಲ್ ಸಂವಾದ ಒಪ್ಪಂದಕ್ಕೆ ಭಾರತ ರಷ್ಯಾ ಜೊತೆ ಕೈ ಜೋಡಿಸಿದೆ. ಇನ್ನೂ ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಸಿಕ್ಕಾಬಟ್ಟೆ ಇನ್ಫಾರ್ಮೇಷನ್. ಓಕೆ, 1 by 1 ಮಾತಾಡ್ತಾ ಹೋಗೋಣ. ಓಕೆ, ಸೊ ಭಾರತ ಮತ್ತು ರಷ್ಯಾದ ರಾಜತಾಂತ್ರಿಕ ಸಂಬಂಧದ ಬಗ್ಗೆ ಡೀಟೇಲ್. ಓಕೆ ಸರ್, ಈಗ ಓಕೆ
ನೋಡಿ, ಭಾರತ ಮತ್ತು ರಷ್ಯಾದ ವ್ಯಾಪಾರದ ವಹಿವಾಟು ಎಷ್ಟಿದೆ ಅಂತಾನೆ ಪ್ರೆಸೆಂಟ್ ಈಗ $68 ಬಿಲಿಯನ್ ಈಗ ಪ್ರೆಸೆಂಟ್ ಈಗ. ಓಕೆ, $68 ಬಿಲಿಯನ್. ಇದನ್ನು 2030 ವೇಳೆಗೆ ವಿ ವಾಂಟ್ ಟು ಟೇಕ್ ಅಪ್ ಟು $100 ಬಿಲಿಯನ್. ಓಕೆ, $100 ಬಿಲಿಯನ್. ಪ್ರೆಸೆಂಟು ಭಾರತದ ಜೊತೆಗೆ $68 ಬಿಲಿಯನ್ ನಷ್ಟು ವ್ಯಾಪಾರ ವಹಿವಾಟಿದ್ದಾವೆ. ಈಗ 2030 ಒಳಗೆ ವಿ ವಾಂಟ್ ಟು ಟೇಕ್ ಅಪ್ ಟು $100 ಬಿಲಿಯನ್. ಒಂದು. ಆಮೇಲೆ ಇವತ್ತು ಭಾರತ ಮತ್ತು ರಷ್ಯಾ ಏನು ವ್ಯಾಪಾರ ಮಾಡ್ತಾವಲ್ಲ, 90% ಆಫ್ ದ ಟ್ರೇಡು ನಮ್ಮ ಲೋಕಲ್ ಕರೆನ್ಸಿಲೇ ನಡೆಯುತ್ತೆ. ನಾವು ಡಾಲರ್ಸ್ ಯೂಸ್ ಮಾಡೋಣ, ಆಯಿತಾ? ಸೊ ಹಾಗಿದ್ರೆ ಇಟ್ ಈಸ್ ಎ ಗ್ರೇಟ್ ಮೂವ್ ಟುವರ್ಡ್ಸ್ ಡಿ-ಡಾಲರೈಸೇಷನ್ ಅಂತ ಕರಿತೀವಿ. ಈಗ ಜಗತ್ತಿನ ಟ್ರೇಡು ಯಾವ ಕರೆನ್ಸಿ ನಡೆಯುತ್ತೆ? ಡಾಲರ್ಸ್. ಯಾವಾಗ ದೇಶಗಳು ಡಾಲರ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತಾವೋ ಅವಾಗ ಡಾಲರ್ನ ಮೌಲ್ಯ, ಅಮೇರಿಕನ್ ಇಕಾನಮಿ, ಅದಕ್ಕೆ ನಾವು ಮಾಡ್ತಾ ಇಲ್ಲ. ಸೊ ನಾವಿಬ್ಬರು ವ್ಯಾಪಾರ ಮಾಡಿದ್ರೆ ಅವ್ರನ್ನ ಉದ್ಧಾರ ಮಾಡಬೇಕು. ಸೊ ಲೋಕಲ್ ಕರೆನ್ಸಿ ಮಾಡ್ಕೊಂಡು ಮಾಡ್ತಿದ್ದೀವಿ. ಇಟ್ಸ್ ಎ ಮೂವ್ ಟುವರ್ಡ್ಸ್ ಡಿ-ಡಾಲರೈಸೇಷನ್. ಅದಕ್ಕೆ ಅಮೆರಿಕರಿಗೆ ಇಷ್ಟ ಆಗ್ತಿಲ್ಲ. ಭಾರತದ ಉತ್ಪನ್ನಗಳ ಮೇಲೆ ಅವರು 75% ಟ್ಯಾಕ್ಸ್ ಹಾಕಿದ್ದಾರೆ, ಆಯಿತಾ? ಆ್ಯಂಡ್ ಗೊತ್ತಿರಲಿ, ಇದು ಇನ್ನೊಂದು ವಿಚಾರ ಸರ್, ಅತಿ ಹೆಚ್ಚು ಭಾರತ ಕಚ್ಚಾ ತೈಲವನ್ನು ಖರೀದಿ ಮಾಡೋದು ರಷ್ಯಾದಿಂದ. ರಷ್ಯಾ ಇಸ್ ದ ಹೈಯೆಸ್ಟ್ ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್ ನಮಗೆ. ಓಕೆ, ಇದು ಒಂದು. ಆಮೇಲೆ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಯಾವ ಅಂತಾರಾಷ್ಟ್ರೀಯ ಗುಂಪುಗಾರಿಕೆಗಳಲ್ಲಿದ್ದಾವೆ. ಓಕೆ, ಯಾವ ಅಂತಾರಾಷ್ಟ್ರೀಯ ಗುಂಪುಗಾರಿಕೆಗಳಲ್ಲಿದ್ದಾವೆ ನೋಡಿ. ಭಾರತ ಮತ್ತು ರಷ್ಯಾ ಎರಡು ವಿಶ್ವಸಂಸ್ಥೆಯಲ್ಲಿದ್ದಾವೆ, G20 ಬ್ರಿಕ್ಸಲ್ಲಿದ್ದಾವೆ. ಸೊ ಬ್ರಿಕ್ಸ್ ಸ್ಟ್ಯಾಂಡ್ಸ್ ಫಾರ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಅದು ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಈಸ್ ಆಂಟಿ ಅಮೆರಿಕನ್ ಆರ್ಗನೈಸೇಷನ್. ಬ್ರಿಕ್ಸು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಓಕೆ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಜಗತ್ತಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆಯೋ 40% ಆಫ್ ದ ಪಾಪ್ಯುಲೇಷನ್ ಕಮ್ಸ್ ಫ್ರಮ್ ಬ್ರಿಕ್ಸ್ ನೇಷನ್ಸ್. ಜಗತ್ತಿನ ಒಟ್ಟು GDP ತಗೊಂಡ್ರೆ 25% ಆಫ್ ದ ಗ್ಲೋಬಲ್ GDP ಕಮ್ಸ್ ಫ್ರಮ್ ಬ್ರಿಕ್ ನೇಷನ್ಸ್. ಜಗತ್ತಿನ ಒಟ್ಟು ವ್ಯಾಪಾರ ತಗೊಂಡ್ರೆ 16% ಆಫ್ ದ ಗ್ಲೋಬಲ್ ಟ್ರೇಡ್ ಇವರೇ ಮಾಡ್ತಾರೆ. ಬ್ರಿಕ್ಸು ಅವರು ಅಷ್ಟೇ. ಈ ಬ್ರಿಕ್ಸ್ ರಾಷ್ಟ್ರಗಳು ಟ್ರೇಡ್ ಮಾಡ್ಬೇಕಾದ್ರೆ ಡಾಲರ್ಸಲ್ಲಿ ಮಾಡಲ್ಲ, ಅವ್ರದ್ದೇ ಕರೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಬ್ರಿಕ್ಸ್ ಇಸ್ ಎ ಮೂವ್ ಟುವರ್ಡ್ಸ್ ಡಿ-ಡಾಲರೈಸೇಷನ್, ಆಯಿತಾ? ಮತ್ತು ಯಾವ ದೇಶಗಳಿಗೆ ಅಮೇರಿಕ ಕಂಡ್ರಾಗಲ್ವೋ ಅವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಕ್ಕೂಟವನ್ನು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ರಷ್ಯಾ ಮತ್ತು ಭಾರತ ಶೇರ್ ಮಾಡತಕ್ಕಂಥ ಅಂತಾರಾಷ್ಟ್ರೀಯ ಗುಂಪುಗಾರಿಕೆಗಳು, ಒಂದು ವಿಶ್ವಸಂಸ್ಥೆ, ಒಂದು G20, ಒಂದು ಬ್ರಿಕ್ಸು, ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಆಯಿತಾ? ಈಗ ಸರ್ ಲೆಟ್ ಅಸ್ ಕಮ್ ಟು ಡಿಫೆನ್ಸಿಗೆ ಬಂದ್ಬೋಣ. ಓಕೆ, ಸೊ ಡಿಫೆನ್ಸಿಗೆ ಬಂದ್ಬೋಣ. ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಬ್ರಾಹ್ಮೋಸ್. ಓಕೆ, ಸೊ ಈ ಬ್ರಾಹ್ಮೋಸ್ ಬಗ್ಗೆ ಮಾತಾಡಬೇಕಾದ್ರೆ ನೋಡಿ, ಬ್ರಾಹ್ಮೋಸ್ ಮಿಸೈಲ್ ನೋಡಿ, ಬೇಸ್ಡ್ ಅಪಾನ್ ಸ್ಪೀಡ್. ಓಕೆ, missiles can be classified into 3 types. One is sonic missiles, supersonic missiles, hypersonic missiles. Okay, ಸೋನಿಕ್ ಕ್ಷಿಪಣಿಗಳು, ಸೂಪರ್ಸಾನಿಕ್ ಕ್ಷಿಪಣಿಗಳು, ಹೈಪರ್ಸಾನಿಕ್ ಕ್ಷಿಪಣಿಗಳು. ಸರ್, ಶಬ್ದದ ವೇಗದಲ್ಲಿ ಶಬ್ದಕ್ಕೊಂದು ವೇಗ ಇದೆ, ಅದನ್ನು ಮ್ಯಾಕ್ ಅಂತ ಕರೀತಾರೆ. ಮ್ಯಾಕ್. ಓಕೆ, ಶಬ್ದದ ವೇಗದಲ್ಲಿ ಕ್ಷಿಪಣಿಗಳು ಚಲಿಸಿದ್ರೆ ಅದು ಸೋನಿಕ್ ಮಿಸೈಲ್ಸ್. ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಸೂಪರ್ಸಾನಿಕ್ ಮಿಸೈಲ್ಸ್. ಶಬ್ದಕ್ಕಿಂತ 5 ಪಟ್ಟು ವೇಗದಲ್ಲಿ ಕ್ಷಿಪಣಿ ಚಲಿಸಿದ್ರೆ ಹೈಪರ್ಸಾನಿಕ್ ಮಿಸೈಲ್ಸ್. ಓಕೆ, ಇದು ನೋಡಿ, BREH ಅಂತಂದರೆ ಬ್ರಹ್ಮಪುತ್ರ ಅಂತ, MOS ಅಂದರೆ ಮಾಸ್ಕೋವಾ ಅಂತ. ಭಾರತ ಮತ್ತು ರಷ್ಯಾದ 2 ನದಿಗಳ ಹೆಸರನ್ನು ಇಡಲಾಗಿದೆ. ಓಕೆ, ಭಾರತ ಮತ್ತು ರಷ್ಯಾದ ಜಂಟಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವಂಥ ಕ್ಷಿಪಣಿ ಇದು ಸೂಪರ್ಸಾನಿಕ್ ಇತ್ತು. ಆ್ಯಕ್ಚುಲಿ 3 ಮ್ಯಾಕ್ ಇತ್ತು. ಸೋನಿಕ್ ಅಂದರೆ 1 ಮ್ಯಾಕ್.
ಸೂಪರ್ಸೋನಿಕ್ ಅಂದರೆ 3 ಮ್ಯಾಕ್, ಹೈಪರ್ಸೋನಿಕ್ ಅಂದರೆ 5 ಮ್ಯಾಕ್. ಓಕೆ, ಸೊ ಇದು ಸೂಪರ್ಸೋನಿಕ್ ಇತ್ತು, ನೌ ವಿ ಆರ್ ಅಪ್ಗ್ರೇಡಿಂಗ್ ಇಟ್ ಟು ಹೈಪರ್ಸೋನಿಕ್. ಓಕೆ, ಇದು ವರ್ಕ್ ಆಗುತ್ತೆ ಅಲ್ವ ಅಂತ ಚೆಕ್ ಮಾಡಬೇಕಾಗಿತ್ತು, ಆಪರೇಷನ್ ಸಿಂಧೂರ್ ಮಾಡೋದು. ರೈಟ್ ಸರ್, ಓಕೆ ಆಯಿತಾ. ಮತ್ತು ಇಷ್ಟೇ ಅಲ್ಲ ನೋಡಿ, ಡಿಫೆನ್ಸ್ ವಿಭಾಗಕ್ಕೆ ಬಂದರೆ ಓಕೆ, ಎಸ್ ನಾವು ಓಕೆ, ಇಫ್ ಯು ಲಿಸನ್ ಹಿಯರ್, ಭಾರತ ನೋಡಿ, ಲಿಸನ್ ಟು ಮಿ, ಸಿಪ್ರಿ ಅಂತ ಒಂದು ರಿಪೋರ್ಟ್ ಇದೆ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಈ ರಿಪೋರ್ಟ್ ಬರುತ್ತೆ ಯಾವಾಗಲೂ. ಸರ್ ರಿಪೋರ್ಟ್ ಹೇಳೋದು, ಜಗತ್ತಲ್ಲಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವಂಥ ರಾಷ್ಟ್ರ ಭಾರತ. ಈ ವರ್ಷ ಡೇಟಾ ಚೇಂಜ್ ಆಗಿದೆ, ಇಟ್ ಈಸ್ ಉಕ್ರೇನ್. ಓಕೆ, ಅದು ಬಿಟ್ಟರೆ ನಾನು ಎಕ್ಸಾಮ್ ಯಾವತ್ತಿಂದ ಬರೀತಿದ್ದೀನೋ ಅವತ್ತು ನನಗೆ ಓದಿ ಬಂದಿರೋದು, ಪ್ರತಿ ವರ್ಷ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ವೆಪನ್ಸನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಭಾರತ. ಆಯಿತಾ, ಈ ವರ್ಷ ಇಂಡಿಯಾ ಹ್ಯಾಸ್ ಕಮ್ ಟು ಸೆಕೆಂಡ್ ಪ್ಲೇಸ್, ಬಿಕಾಸ್ ಫಸ್ಟ್ ಪ್ಲೇಸು ಉಕ್ರೇನ್. ಆಯಿತಾ, ಅದರಲ್ಲಿ ನೀವು 1960 ಟೈಮ್ ನೋಡ್ಕೊಂಡ್ರೆ, 1960-70-70 ಕಾಲಘಟ್ಟವನ್ನು ನೋಡ್ಕೊಂಡ್ರೆ ಇಂಡಿಯಾ ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತಿತ್ತು, 86% ಆಫ್ ದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ನಾವು ರಷ್ಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆದರೆ ರಷ್ಯಾದ ಶೇರ್ಸ್ ತುಂಬ ಕೆಳಗೆ ಬಿದ್ದಿದೆ ಇವತ್ತು, ಇಟ್ ಈಸ್ ಜಸ್ಟ್ 36%. ಬಟ್ ಸ್ಟಿಲ್ ರಷ್ಯಾ ಇಸ್ ಇನ್ ಫಸ್ಟ್ ಪ್ಲೇಸ್. ನಾವು ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡ್ಕೊಳ್ಳೋದು ರಷ್ಯಾಯಿಂದನೇ. ಬಟ್ ಶೇರ್ ನೋಡಿ, ಪರ್ಸೆಂಟೇಜ್ ಆಫ್ ಶೇರ್ 36%. ಯಾಕೆ ಸರ್? ಯಾಕೆ ಅಂದರೆ ಈಗ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆನಿಲ್ಲ, ನಾವೇ ತಯಾರು ಮಾಡ್ತೀವಿ. ಆಯಿತಾ, ಹಾಗಾದ್ರೆ ಜಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಓಕೆ, ಭಾರತ ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳು ಯಾವ್ಯಾವು? ಮಿಸೈಲ್ಸ್ ಅಪ್ಪಾಜಿ, ಇಂಡಿಜಿನಸ್ ಮಿಸೈಲ್ಸ್ ಡೆವಲಪ್ಡ್ ಬೈ ಇಂಡಿಯಾ. ಒಂದು ಕೋಡ್ ವರ್ಡ್ ಕೊಡ್ತೀನಿ ನೋಡಿ. ಓಕೆ, ಒಂದು ಕೋಡ್ ವರ್ಡ್, ಪಾಟ್ನಾ. ಬಿಹಾರದ ಕ್ಯಾಪಿಟಲ್ ಸಿಟಿ ಯಾವುದು? ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಪೃಥ್ವಿ, ಆಕಾಶ್, ತ್ರಿಶೂಲ್, ನಾಗ್, ಅಗ್ನಿ. ಓಕೆ, ಇಷ್ಟು ಮಿಸೈಲ್ಸ್ ಅಲ್ಲಿ ಯಾವ ಮಿಸೈಲ್ನ ಆಂಟಿ ಟ್ಯಾಂಕ್ ಮಿಸೈಲ್ ಅಂತ ಕರಿತೀರಾ? ನಾಗ್. ಓಕೆ, ನಾಗ್ ಈಸ್ ಕಾಲ್ಡ್ ಅಸ್ ಆಂಟಿ ಟ್ಯಾಂಕ್ ಮಿಸೈಲ್. ಓಕೆ, ಸರಿ. ಸೊ ಒಂದು, ಮತ್ತು ನಾವು ರಷ್ಯಾದಿಂದ AK-203 ರೈಫಲ್ಸ್ ಅನ್ನು ಖರೀದಿ ಮಾಡ್ತೀವಿ. AK-203 ರೈಫಲ್ಸ್ ರಷ್ಯಾದಿಂದ ಖರೀದಿ ಮಾಡತಕ್ಕಂಥ ಯುದ್ಧ ವಿಮಾನ ಸುಖಾಯ್. ಓಕೆ, ಬಟ್ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದುವರೆದಿತ್ತು, ನಮ್ಮ ಯುದ್ಧ ವಿಮಾನಗಳನ್ನು ನಾವೇ ತಯಾರು ಮಾಡ್ತೀವಿ ಅಂತ. ಹಾಗಾದರೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ತೇಜಸ್. ಓಕೆ, ಸರಿ. HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ ನಿರ್ಮಿತ ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ್. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟು. ಇದರ ತೇಜಸ್ ಕ್ವಶನ್ ಆಗುತ್ತೆ, ಇಲ್ಲ ಪ್ರಚಂಡ್ ಕ್ವಶನ್ ಆಗುತ್ತೆ. ಆಯಿತಾ? ಓಕೆ, ಸೊ T-90 ಟ್ಯಾಂಕ್ಸ್ ಕೇಳಿಸ್ಕೊಳ್ಳಿ. T-90 ಟ್ಯಾಂಕ್ಸನ್ನು, ಯುದ್ಧದ ಟ್ಯಾಂಕ್ಗಳನ್ನು ನಾವು ರಷ್ಯಾದಿಂದ ಖರೀದಿ ಮಾಡ್ತಿದ್ದೀವಿ. ಹಾಗಾದರೆ DRDO ಅಭಿವೃದ್ಧಿಪಡಿಸುತ್ತಿರುವ ಇಂಡಿಜಿನಸ್ ವಾರ್ ಟ್ಯಾಂಕ್ ಯಾವುದು? ಅರ್ಜುನ. ಇಂಡಿಜಿನಸ್ ಸ್ವದೇಶ್ ಅಂದರೆ ಇಂಡಿಜಿನಸ್ ವಾರ್ ಟ್ಯಾಂಕ್ ತಂದು ಅರ್ಜುನ. ಸೊ ಇಲ್ಲಿ ನಿಮ್ಗೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಎಸ್ ನೋಡಿ, ಒಂದು ಯಾವುದನ್ನು ಇಂಪೋರ್ಟ್ ಮಾಡ್ತಿದ್ದೀವಿ, ಯಾವುದನ್ನು ಇಂಡಿಜಿನಸ್ಲಿ ಡೆವಲಪ್ ಮಾಡ್ತಿದ್ದೀವಿ, ಎರಡೂ ಇಂಪಾರ್ಟೆಂಟ್. ಎಸ್ ಆರ್ ನೋ? ಓಕೆ, ಭಾರತ ಮತ್ತು ರಷ್ಯಾ ನಡೆಸುವಂಥ ನೌಕಾ ಸಮರಾಭ್ಯಾಸ, ನೇವಲ್ ಎಕ್ಸಸೈಸನ್ನು ಎಕ್ಸಸೈಸ್ ಇಂದ್ರ ಅಂತ ಕರಿತೀವಿ. ದೆನ್ ನೋಡಿ, ಈಗ ಭಾರತ, ಈಗ ಇದು ಭೂಮಿ. ಓಕೆ, ದಿಸ್ ಇಸ್ ಅರ್ತ್ ಅಲ್ವಾ? ಇದು ಲೋ ಅರ್ತ್ ಆರ್ಬಿಟ್ ಅಂತ ಇಟ್ಕೊಳ್ಳೋಣ. ಲೋ ಅರ್ತ್ ಆರ್ಬಿಟ್. ಆಯಿತಾ? ಭಾರತ ಗಗನಯಾತ್ರಿಗಳನ್ನು ಟ್ರೈನ್ ಮಾಡಿ, ಓಕೆ, ಲೋ ಅರ್ತ್ ಆರ್ಬಿಟಿಗೆ ಕಳಿಸಿ, ಅವರಲ್ಲಿ 3 ದಿನ ಉಳ್ಕೊಂಡು ರಿಸರ್ಚ್ ಮಾಡಿ ವಾಪಸ್ ಸೇಫಾಗಿ ಕರ್ಕೊಂಬರ್ತೀವಿ. ಸೊ ಈ ಕಾರ್ಯಕ್ರಮವನ್ನು ಗಗನ್ಯಾನ್ ಅಂತ ಕರಿತೀವಿ. ಗಗನ್ಯಾನ್ ಭಾರತದ 4 ಗಗನಯಾತ್ರಿಗಳಿಗೆ ಟ್ರೈನಿಂಗ್ ಕೊಟ್ಟು ಲೋ ಅರ್ತ್ ಆರ್ಬಿಟಿಗೆ ಕಳಿಸಿ, ಅವ್ರು 3 ದಿನ ಅಲ್ಲೇ ಉಳ್ಕೊಂಡು ರಿಸರ್ಚ್ ಮಾಡಿ ಮತ್ತೆ ವಾಪಸ್ ಸೇಫಾಗಿ ಬರುತ್ತೆ.
ಇಂಡಿಯಾಸ್ ಫಸ್ಟ್ ಕ್ರ್ಯೂ ಬೇಸ್ಡ್ ಸ್ಪೇಸ್ ಮಿಷನ್ ಇದು. ಭಾರತದ ಮೊಟ್ಟ ಮೊದಲ ಮಾನವ ಸಹಿತವಾದ ಬಾಹ್ಯಾಕಾಶ ಮಿಷನ್ ಗಗನ್ಯಾನ್. ಇದನ್ನು ಮಾಡೋದಕ್ಕೆ, ಗಗನ್ಯಾನ್ ಕೈಗೊಳ್ಳೋದಕ್ಕೆ ನಮ್ಮ ದೇಶದ ಆಸ್ಟ್ರೋನಟ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಿರೋದು ಯಾರು? ರಷ್ಯಾ. ಓಕೆ, ಎಸ್. ಇದಾದ ಮೇಲೆ ಓಕೆ, ಸೊ ಲಿಸನ್ ಹಿಯರ್. ಇದಾದ ಮೇಲೆ ಓಕೆ, ಕೇಳಿಸ್ಕೊಳ್ಳಿ. ಭಾರತದ ಚೆನ್ನೈಯಿಂದ ರಷ್ಯಾದ ವ್ಲಾದಿವೋಸ್ಟಾಕ್. ಓಕೆ, ಸೊ ಭಾರತದ ಚೆನ್ನೈಯಿಂದ ವ್ಲಾದಿವೋಸ್ಟಾಕಿಗೆ ನಾವೊಂದು ಮ್ಯಾರಿಟೈಮ್ ಕಾರಿಡಾರ್ ನಿರ್ಮಾಣ ಮಾಡ್ತಾ ಇದ್ವಿ. ಸಮುದ್ರದ ಮೂಲಕ ಸಾಗಣೆ ಮಾಡಲಿಕ್ಕೋಸ್ಕರ ಒಂದು ಮ್ಯಾರಿಟೈಮ್ ಕಾರಿಡಾರ್. ಇದನ್ನೇ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಅಂತ ಕರಿತೀವಿ. ಆಯಿತಾ? ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಅಂತ ಇನ್ನೊಂದು. ಓಕೆ, ಇಫ್ ಯು ಸಿ ಹಿಯರ್, ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಲೈನ್ ಹೋಗಿದೆಯಲ್ಲ. ಓಕೆ, ನೋಡಿ, ಈ ಪೋರ್ಷನ್ ಏನಿದೆಯಲ್ಲ, ಈ ಪೋರ್ಷನ್ನು, ಇದು ನಾವು ಮಿಡಲ್ ಈಸ್ಟ್ ಅಂತ ಕರಿತೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಸೌದಿ ಅರೇಬಿಯಾ, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇವೆಲ್ಲ ಇಲ್ಲೇ ಬರುತ್ತೆ, ಮಿಡಲ್ ಈಸ್ಟ್. ಈ ಕಡೆಯಿಂದ ಏನಿದೆಯಲ್ಲ ಇದೆಲ್ಲ ವೆಸ್ಟ್, ಈ ಕಡೆಯಿಂದ ಏನಿದೆಯಲ್ಲ ಇದು ಈಸ್ಟ್. ಓಕೆ, ಸೊ ಈ ಬ್ಲೂ ಲೈನ್ ಏನು ಹೋಗಿದೆಯಲ್ಲ ಇದು ವೆಸ್ಟ್ ಮತ್ತು ಈಸ್ಟನ್ನು ಕನೆಕ್ಟ್ ಮಾಡುವಂಥ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಆ ಬ್ಲೂ ಲೈನ್ ಏನು ಕಾಣಿಸ್ತಿದೆಯಲ್ಲ, ವೆಸ್ಟ್ ಮತ್ತು ಈಸ್ಟನ್ನು ಕನೆಕ್ಟ್ ಮಾಡುವಂಥ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಅದು. ಆಯಿತಾ? ಇದಕ್ಕೆ ಪರ್ಯಾಯವಾಗಿ ಓಕೆ, ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಇವ್ರದ್ದೊಂದು ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಸ್ಥಾಪನೆ ಮಾಡ್ತಿದ್ದಾರೆ. ಹೆಂಗೆ ಅಂದರೆ, ಇಲ್ಲಿ ಭಾರತ, ಇಲ್ಲಿಂದ ಇರಾನ್ಗೆ ಹೋಗ್ತೀವಿ, ಜಲಮಾರ್ಗದ ಮುಖಾಂತರ ಇರಾನ್ಗೆ ಹೋಗ್ತೀವಿ, ಇರಾನ್ನ ಹತ್ಕೊಂಡು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಮುಖಾಂತರ ರಷ್ಯಾ ತಲುಪ್ತೀವಿ, ಅಲ್ಲಿಂದ ಯುರೋಪ್ಗೆ ಹೋಗ್ಬೋದು. ಇದಕ್ಕಿಂತ ಶಾರ್ಟೆಸ್ಟ್ ಟ್ರೇಡ್ ರೂಟನ್ನು ಭಾರತ ಮತ್ತು ರಷ್ಯಾ ಡೆವಲಪ್ ಮಾಡ್ತಾ ಇದೆ. ಜಲಮಾರ್ಗಗಳು ಮತ್ತು ಭೂಮಾರ್ಗಗಳನ್ನು ಒಳಗೊಂಡಂತೆ ಓಕೆ, ನಾರ್ತ್ ಮತ್ತು ಸೌತನ್ನು ಬೆಸೆಯುವಂಥ ಒಂದು ವಿಶೇಷವಾದ ಆರ್ಥಿಕ ಕಾರಿಡಾರ್ ಭಾರತ ಮತ್ತು ರಷ್ಯಾ ಡೆವಲಪ್ ಮಾಡ್ತಾ ಇದೆ. ಇದನ್ನು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಈ ಬ್ಲೂ ಲೈನಿಗೆ ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕಿಂತ ಶಾರ್ಟೆಸ್ಟ್ ಟ್ರೇಡ್ ರೂಟ್ ಇದು. ಎಸ್ ಆರ್ ನೋ? ಇಷ್ಟು ಓಕೆ, ಹಾಂ ಸರಿ. ಸೊ ಇಷ್ಟು ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ಸಂಬಂಧಗಳು. ಎನಿ ಡೌಟ್? ಅರ್ಥ ಆಯ್ತಾ? ಸೊ ಜಸ್ಟ್ ನೋಡಿ, ಇಲ್ಲಿ ಏನೇನು ಮಾತಾಡಿದ್ದೀವಿ ಅಂತ ಒಂದ್ಸತಿ ನೋಡ್ಬಿಡಿ. ಇಫ್ ಯು ಲುಕ್ ಎಟ್ ದಿಸ್ ಇಮೇಜ್, ಓಕೆ, ರಾಜತಾಂತ್ರಿಕ ಸಂಬಂಧ ಯಾವಾಗ ಸ್ಟಾರ್ಟ್ ಆಯಿತು, ಫಸ್ಟ್ ಸ್ಯಾಟಲೈಟ್ ಲಾಂಚ್ ಮಾಡಿಕೊಟ್ಟಿದ್ದು, ಕುದನ್ಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟು, ಟ್ರೀಟಿ ಆಫ್ ಫ್ರೆಂಡ್ಶಿಪ್ಪು, ಓಕೆ, ಭಾರತ ಮತ್ತು ರಷ್ಯಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಇದಕ್ಕೆ 25ನೇ ವಾರ್ಷಿಕೋತ್ಸವ. ಓಕೆ, ಮತ್ತು ಸ್ಪೆಷಲ್ ಆ್ಯಂಡ್ ಪ್ರಿವಿಲೇಜ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪು, ಮತ್ತು ಭಾರತ ಮತ್ತು ರಷ್ಯಾದ 2+2 ಮಿನಿಸ್ಟೀರಿಯಲ್ ಸಂವಾದ. ಓಕೆ, ಇಷ್ಟಾದ ಮೇಲೆ ಇನ್ನೂ ಡೀಟೇಲಾಗಿ ಹೋಗಿದ್ದೀನಿ ನಾನು. ಆಯಿತಾ? ಸೊ ನಮ್ಮದವ್ರದ್ದು ಟ್ರೇಡ್ ಎಷ್ಟಿದೆ? $68.2 ಬಿಲಿಯನ್ ಟ್ರೇಡ್ ಇದೆ. ಓಕೆ, ಆಮೇಲೆ ನಾವೇನು ವ್ಯಾಪಾರ ಮಾಡ್ತೀವಿ 90% ಆಫ್ ದ ಟ್ರೇಡು ಲೋಕಲ್ ಕರೆನ್ಸಿಲೇ ಮಾಡ್ತೀವಿ. ಮತ್ತು ಭಾರತ ಮತ್ತು ರಷ್ಯಾ ಹಂಚಿಕೊಳ್ಳುವಂಥ ಅಂತಾರಾಷ್ಟ್ರೀಯ ಗುಂಪುಗಾರಿಕೆಗಳು ಮತ್ತು ಅತಿ ಹೆಚ್ಚು ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಕ್ಕಂಥ ರಾಷ್ಟ್ರ ರಷ್ಯಾ. ಮತ್ತು ಡಿಫೆನ್ಸಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಮಾತಾಡಿದ್ದೀವಿ. ಜೊತೆಗೆ ಇಂಡಿಯಾಸ್ ಇಂಡಿಜಿನಸ್ ಮಿಸೈಲ್ಸು, ಇಂಡಿಯಾಸ್ ಇಂಡಿಜಿನಸ್ ಯುದ್ಧದ ಟ್ಯಾಂಕು, ಇಂಡಿಯಾಸ್ ಇಂಡಿಜಿನಸ್ ಇದು ಯುದ್ಧದ ಹೆಲಿಕಾಪ್ಟರ್, ಯುದ್ಧ ವಿಮಾನ, ರೈಟ್. ಆಮೇಲೆ ಇದು ಭಾರತ ಮತ್ತು ರಷ್ಯಾದ ನೌಕಾ ಸಮರಾಭ್ಯಾಸ. ಆಮೇಲೆ ಭಾರತ ಚೆನ್ನೈಯಿಂದ ವ್ಲಾದಿವೋಸ್ಟಾಕಿಗೆ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರು. ಮತ್ತು ಈಗ ಹೇಳ್ದಂಗೆ INSTC ಕಾರಿಡಾರ್, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇಷ್ಟು ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ಸಂಬಂಧ. ಆಯಿತಾ? ಸರಿ. ಪುತಿನ್ ಬಂದ್ರಲ್ಲ, ಪುತಿನ್ ಏನು ಹೇಳಿದ್ರು ಭಾರತಕ್ಕೆ ಬಂದು?
ಈಗ ನ್ಯೂಸಲ್ಲೆಲ್ಲ ಹೇಳ್ತಾರಲ್ಲ ಆ ಥರ ಮಸಾಲ ಕೇಳಕ್ಕೆ ಬರಲ್ಲ. ಪುತಿನ್ ಫ್ಲೈಟ್ ಇಳ್ಕೊಂಡಾಗ ಮರ್ಸಿಡೀಸಲ್ಲಿ ಹೋಗ್ಬೋದಾಗಿತ್ತು, ಬೇಡ ಅಂತ ಟೊಯೋಟೋ ಫಾರ್ಚುನರಲ್ಲಿ ಹೋದ್ರು. ಪುತಿನ್ ಇದು ರಾಷ್ಟ್ರಪತಿ ಭವನಿಗೆ ಬಂದಾಗ ಫಸ್ಟು ದ್ರೌಪದಿ ಮುರ್ಮುಗೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಅಲ್ಲ ಸೆಕ್ಯೂರಿಟಿ ಗಾರ್ಡಿಗೆ ಶೇಕ್ ಹ್ಯಾಂಡ್ ಮಾಡಿದ್ರು. ಅಲ್ಲ ಇವೆಲ್ಲ ಹೇಳ್ಬೋದು, ಬಟ್ ಎಕ್ಸಾಮಿಗೆ ಬರಲ್ಲ. ಇವೆಲ್ಲ ಮಸಾಲ ಇವು. ಎಸ್ ಆರ್ ನೋ? ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಎಕ್ಸಾಮಿಗೆ ಬರೋಂಥ ಮಾತಾಡ್ಬೇಕು ಯಾವಾಗಲೂ. ಓಕೆ, ಬಟ್ ಎಕ್ಸಾಮ್ ಹೇಳಿದ್ರು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಓಕೆ ವಾಟ್ ಪುತಿನ್ ಸೆಡ್ ಅಂತಂದರೆ ನೋಡಿಲಿ ಸರ್, ಯಾವ ಕ್ಷೇತ್ರಗಳು, ಒಂದು ರಕ್ಷಣಾ ಕ್ಷೇತ್ರ, ವ್ಯಾಪಾರ, ಆರ್ಥಿಕತೆ, ಆರೋಗ್ಯ ಮತ್ತು ಅಕಾಡೆಮಿಕ್ಸ್, ಎಜುಕೇಷನ್ ಸೆಕ್ಟ್ರು, ಸಂಸ್ಕೃತಿ, ಕಲ್ಚರ್ ಮತ್ತು ಮೀಡಿಯಾ, ಈ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಂತೆ ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ವ್ಯಾಪಾರವನ್ನು ನಾವು 2030 ಒಳಗಡೆ $100 ಬಿಲಿಯನ್ ತಗೊಂಡು ಹೋಗ್ತೀವಿ. ಒಂದು ಪುತಿನ್ ಹೇಳಿದ್ದು, ನಾನಲ್ಲ. ನಾನು ಪುತಿನಾಗೆ ನಾನು ಯಾಕೆ, ಆಯಿತಾ? ಎರಡನೇದು ಪುತಿನ್ ಹೇಳಿದರು. ಓಕೆ, ಸೊ ಪುತಿನ್ ಹೇಳಿದರು, ಅಬ್ಸರ್ವ್ ಹಿಯರ್. ಓಕೆ, ಮುಂದಿನ ದಿನಗಳಲ್ಲಿ ಭಾರತ ಮತ್ತು ರಷ್ಯಾ ಉಚಿತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಸದ್ಯಕ್ಕಿಲ್ಲ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅಂದರೆ ನಾವು ನಿಮ್ಮ ದೇಶಕ್ಕೆ ಏನು ಕಳಿಸ್ತೀವಿ, ನೀವು ಟ್ಯಾಕ್ಸ್ ಹಾಕಬೇಡಿ, ನೀವು ನಮ್ಮ ದೇಶಕ್ಕೆ ಏನು ಬೇಕಾದ್ರೆ ಕಳಿಸ್ಕೊಳ್ಳಿ, ಟ್ಯಾಕ್ಸ್ ಹಾಕಲ್ಲ. ಇದನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರೀತಾರೆ. ಸೊ ನರೇಂದ್ರ ಮೋದಿ ಅವ್ರಿಗೆ ಸ್ವಲ್ಪ ಖುಷಿ ಆಯಿತು. ಅದಕ್ಕೆ ಕೇಳಿದ್ರು, ಯಾರಾದರೂ ನೋಡಿ ರಷ್ಯನ್ ಟೂರಿಸ್ಟ್ಗಳು ಕೇಳಿಸ್ಕೊಳ್ಳಿ, ಓಕೆ, ಗ್ರೂಪ್ ಟೂರಿಸ್ಟ್ ವೀಸಾ ಕೊಡ್ತೀವಿ ನಾವು ನಿಮಗೆ. ಜಸ್ಟ್ 30 ಡೇಸ್ ಒಳಗಡೆ ರಷ್ಯಾದವ್ರು ಯಾರಾದರೂ ಭಾರತಕ್ಕೆ ಬರೋಂಗಿದ್ರೆ ಓಕೆ 30 ದಿನದ ಒಳಗಡೆ ನಾವು ಗ್ರೂಪ್ ಟೂರಿಸ್ಟ್ ವೀಸಾ ಕೊಡ್ತೀವಿ. ನೀವು ಗುಂಪಲ್ಲಿ ಬಂದು ಹೋಗ್ಬೋದು, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಕಲೀಗ್ಸು. ಜಸ್ಟ್ ವಿತಿನ್ 30 ಡೇಸ್ ಯು ಕ್ಯಾನ್ ಟೇಕ್ ಟೂರಿಸ್ಟ್ ವೀಸಾ ಫ್ರಮ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು. ಇದಕ್ಕೆ ಪುತಿನಿಗೆ ಖುಷಿ ಆಯಿತು. ಅದಕ್ಕೆ ಪುತಿನ್ ಹೇಳಿದರು, ಓಕೆ ನೋಡಿ, ನಮ್ಮಲ್ಲಿ 7 ದೊಡ್ಡ ಬೆಕ್ಕುಗಳಿದಾವೆ. 7 ದೊಡ್ಡ ಬೆಕ್ಕುಗಳು. ಓಕೆ, ಯಾವ್ದ್ಯಾವುದು? ಪ್ರಪಂಚದಲ್ಲಿ 7 ದೊಡ್ಡ ಬೆಕ್ಕುಗಳಿದಾವೆ. ಟೈಗರ್, ನಿಮಿಷ ಸರ್, ದೊಡ್ಡ ಬೆಕ್ಕು ಅಂದರೆ ದ ಸ್ಪೀಶೀಸ್ ವಿಚ್ ಬಿಲಾಂಗ್ಸ್ ಟು ದ ಜೀನಸ್ ಪ್ಯಾಂಥರ ಅಲ್ವಾ? ಬಟ್ ಇದರಲ್ಲಿ 7 ದೊಡ್ಡ ಬೆಕ್ಕುಗಳೇ ಯಾವ 2 ಸ್ಪೀಶೀಸು ಪ್ಯಾಂಥರಕ್ಕೆ ಸೇರಲ್ಲ ಅಂತ, ಅದು ಕ್ವಶನ್ ಆಗಿದೆ. ಓಕೆ, ಚೀತಾ ಪ್ಯಾಂಥರಕ್ಕೆ ಸೇರಲ್ಲ, ಪ್ಲಸ್ ಪೂಮಾ. ಚೀತಾ ಸೇರಲ್ಲ, ಪೂಮಾ ಸೇರಲ್ಲ. ಓಕೆ, ನೋಡಿ ಟೈಗರ್ದು ಪ್ಯಾಂಥರ ಟೈಗ್ರಿಸ್, ಪ್ಯಾಂಥರ ಲಿಯೋಪರ್ಸಿಕಾ, ಪ್ಯಾಂಥರ ವೋಂಕಾ, ಪ್ಯಾಂಥರ ಪರ್ಡೋಸ್ ಫ್ಯೂಸ್ಕಾ, ಪ್ಯಾಂಥರ ಯುನಿಷಾ. ಬಟ್ ಇದು ಪ್ಯಾಂಥರಕ್ಕೆ ಬರಲ್ಲ, ಕಾಂಗ್ ಕಾಲರ್ ಅಂತ ಸೈಂಟಿಫಿಕ್ ನೇಮು. ಓಕೆ, ಚೀತಾದು ಅಸಿನೋನಿಕ್ಸ್ ಜುಬಾಟಸ್ ಅಂತ. ಸೊ ಇವೆರಡು ಇದಾವಲ್ಲ, ದೇ ಡೋಂಟ್ ಬಿಲಾಂಗ್ ಟು ದ ಜೀನಸ್ ಪ್ಯಾಂಥರ, ಬಟ್ ಸ್ಟಿಲ್ ದೇ ಆರ್ ಕಾಲ್ಡ್ ಅಸ್ ಬಿಗ್ ಕ್ಯಾಟ್ಸ್. ಓಕೆ, ಜಗತ್ತಲ್ಲಿ 97 ದೇಶಗಳಲ್ಲಿ ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇದೆ. ನಾನು ಹೇಳ್ತಿರೋದು ನ್ಯಾಚುರಲ್ ಹ್ಯಾಬಿಟೇಟಲ್ಲಿ 97 ದೇಶಗಳಲ್ಲಿ ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇದೆ, ಆಯಿತಾ? ಆದರೆ 7 ದೊಡ್ಡ ಬೆಕ್ಕುಗಳ ಪೈಕಿ 5 ದೊಡ್ಡ ಬೆಕ್ಕುಗಳನ್ನು ಹೊಂದಿರತಕ್ಕಂಥ ಏಕೈಕ ರಾಷ್ಟ್ರ ನಮ್ಮ ಹತ್ರ ಯಾವುದಿಲ್ಲ. ಜಾಗ್ವರ್ ಇಲ್ಲ, ಪೂಮಾ ಇಲ್ಲ. ಜಾಗ್ವರ್ ಕಾರ್ ಇದ್ದಾವೆ, ಪೂಮಾ ಶೂಸ್, ಆಯಿತಾ? ಓಕೆ, ಜಗತ್ತಿನ 7 ದೊಡ್ಡ ಬೆಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತ ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ತಾ ಇದೆ. ಅದನ್ನೇ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕರೆದ್ರು. ಪುತಿನ್ ಹೇಳಿದರು, ನಾನು ಕೂಡ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಿಗೆ ಸೇರ್ಕೊಂತೀನಿ. ಸೊ ಇದು ರಷ್ಯಾ ಮತ್ತು ಭಾರತದ ದ್ವಿಪಕ್ಷೀಯ ಸಂಬಂಧಗಳು ಎಕ್ಸಾಮಿಗೆ ಬರೋಂಥವು.